ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನೈಟ್ ಇದ್ದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಈ ಲಾಗ್ ಏನಂದರೆ, ನನ್ನ ಫ್ರೆಂಡ್ ಮದುವೆ ಐತೆ, ಹಂಗಾಗಿ ನಾನು ಮದುವೆಗೆ ಹೋಗಿದ್ದೆ. ನೈಟ್ ಮದುವೆಗೆ ಹೋಗಿದ್ದೆ. ಹಂಗಾಗಿ ಇವಾಗ ಜಸ್ಟ್ ಮದುಮಗಳಿಗೆ ಅರ್ಶಿಣ ಶಾಸ್ತ್ರ ಮಾಡ್ತಾರಲ್ರಿ, ಆ ಅರ್ಶಿಣ ಶಾಸ್ತ್ರ ಮಾಡಾಕತ್ತಿದ್ರು. ಸ್ವಲ್ಪ ಫೋಟೋಶೂಟ್ ಮಾಡ್ಸಕತ್ತಿದ್ರು. ಅವರು ಇದೆಲ್ಲ ಅವ್ರ ಮನೆಯಾಗ ಮಾಡೋದಿಲ್ಲ ಅಂತ, ಜಸ್ಟ್ ನಾವು ಸುಮ್ಮ ಹಂಗೆ, ಇವಾಗೆಲ್ಲ ಟ್ರೆಂಡ್ ಅಲ್ರಿ ಅರ್ಶಿಣ ಶಾಸ್ತ್ರ ಮಾಡೋದು. ಹಂಗಾಗಿ ನಾವು ಸ್ವಲ್ಪ ಇರಲಿ ಅಂತಂದು ಸ್ವಲ್ಪ ರೆಡಿ ಮಾಡಿ ಅರ್ಶಿಣ ಪತ್ಲ ಉಡಿಸಿ ಆಕೆಗೆ ಒಂದಿಷ್ಟು ಫೋಟೋ ತೆಗೆದ್ವಿ. ಅದಾಗಿಂದ ಅವರು ಇಳೆ ಮಾಡಾಕತ್ತಿದ್ರು. ಸಣ್ಣ ಇಳೆ ದೊಡ್ಡ ಇಳೆ ಅಂತಂದು ಹೇಳ್ತಾರಲ್ರಿ, ಅವರು ಇಳೆ ಯಾವುದೂ ಮಾಡಿದ್ದಿಲ್ಲಂತೆ. ಹಂಗಾಗಿ ಅವರು ಇವಾಗ ಇಳೆ ಮಾಡಾಕತ್ತಿದ್ರು. ಆಮೇಲೆ ಅವ್ರು ತಂದಂಥ ಸಾಮಾನು ಗಂಡಿನ ಕಡೆಯವ್ರು ಕೊಟ್ಟಿರ್ತಾರಲ್ರಿ ಸಾಮಾನು, ಆ ಸಾಮಾನನ್ನು ಅವ್ರಿಗೆ ಹಾಕಾಕತ್ತಿದ್ರು. ಸಾಮಾನು ಹಾಕಿ ತಿರ್ಗಾ ಇವಾಗ ಮದುಮಗಳು ಮಾಡಾಕತ್ತಾರೆ. ಮದುಮಗಳು ಮಾಡಬೇಕಾದ್ರೆ ಅವಳು ಬಾಜು ಸಸಿ ಕುಂದ್ರಬೇಕಲ್ರಿ, ಹಂಗಾಗಿ ಅವ್ರ ಅಣ್ಣನ ಮಗಳು ಕೂತ್ಕೊಂಡಿದ್ಲು. ಅವಳಿಗೆ ಅವರೆಲ್ಲರೂ ರೇಗ್ಸಾಕತ್ತಿದ್ರು, ಮಾಮನ ನೀನ ಮಾಡ್ಕೊಂತ್ಯ ಅಂತಂದು. ಆಮೇಲೆ ಅದು ಕುಂದ್ರಕ್ಕೆ ಅಲ್ಲನ್ನಕತ್ತಿದ್ರು. ಇನ್ನೊಬ್ಬ ಅಕ್ಕ ಬಂದು ಹೇಳಾಕತ್ತಿದ್ಲು, ಅವಳು ಖಾರ ತಿನ್ನೋದಿಲ್ಲಂತೆ. ಹಂಗಾಗಿ ನಿನಗೆ ಅರ್ಶಿಣ ಎಲ್ಲ ಮುಗ್ದಿಂದ ನಿನಗೆ ಮೊಸರನ್ನ ಕೊಡಿಸ್ತೀನಿ ಅಂತ ಹೇಳಾಕತ್ತಿದ್ ನೋಡ್ರಿ. ಇಲ್ಲಿ ಹೇಳಾಕತ್ತಾಳಲ್ಲ, ಅರ್ಶಿಣ ಎಲ್ಲ ಹಚ್ಚಿಗೆ ಆಮೇಲೆ ನಿನಗೆ ಅರ್ಶಿಣ ಹಚ್ಕೊಂಬಂದಿಂದ ನಾನು ನಿನಗೆ ಮೊಸರನ್ನ ಕೊಡ್ತೀನಿ ಅಂತ ಹೇಳಾಕತ್ತಿದ್ಲು ಅವಳು. ಹಂಗಾಗಿ ಸುಮ್ಮ ಕುತ್ಕೊಂಡಿದ್ಲು. ಇವಾಗ ಅರ್ಶಿಣ ಶಾಸ್ತ್ರ ಎಲ್ಲ ಮದುಮಗಳು ಮಾಡಾಕತ್ತಿದ್ರು. ಮದುಮಗಳು ಮಾಡಿ ಆಮೇಲೆ ಸ್ನಾನ ಮಾಡಿಸ್ತಾರಲ್ರಿ, ಸ್ನಾನ ಮಾಡ್ಸಕತ್ತಿದ್ರು. ಏನೋ ಮದುವೆ ಅಂದ್ರೆ ಏನೋ ಒಂಥರ ಖುಷಿ ಅಲ್ರಿ. ಹಂಗಾಗಿ ಆಮೇಲೆ ಮದುಮಗಳು ಮಾಡಿಂದ ಅವ್ರ ಅಣ್ಣಾರು ಅಂದ್ರೆ ಅವ್ರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ರೀ, ಎಲ್ಲರೂ ಬಂದಿದ್ರಿ ಮದುವೆ ಬಂದರು. ಮದುಮಗಳು ಕರ್ಕೊಂಡು ಡ್ಯಾನ್ಸ್ ಮಾಡಾಕತ್ತಿದ್ರು. ಈ ಥರ ಮನೆಗೆ ಎಲ್ಲರೂ ಎಂಜಾಯ್ ಮಾಡಿದ್ರು. ಅದೊಂದು ಖುಷಿ ಇರುತ್ತಲ್ರಿ. ಹಂಗಾಗಿ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು ಅವರು. ಇವಾಗ ಡ್ಯಾನ್ಸ್ ಮಾಡಾಕತ್ತಾರ ನೋಡ್ರಿ, ಯಾವ ಥರ ಡ್ಯಾನ್ಸ್ ಮಾಡಾಕತ್ತಾರ. ಸಾಂಗ್ ಬಂದು ಡೋಲು ಇದು ಶಿವಣ್ಣನ ಸಾಂಗ್ ಬರ್ತಲ್ರಿ, ನನ್ನ ತಂಗಿಯ ಮದುವೆ ಅಂತಂದು, ಅದು ಸಾಂಗ್ ಒಂದು ನೆನಪು ಬರೋಲ್ತು. ಆ ಸಾಂಗಿಗೆ ಡ್ಯಾನ್ಸ್ ಮಾಡಾಕತ್ತಿದ್ರು ಅವರು ನೋಡಿ. ಎಲ್ಲರೂ ಅವ್ರ ಅಣ್ಣಾರು, ಆಮೇಲೆ ಅವ್ರ ತಂಗಿಗಳು ಮತ್ತು ಅವ್ರ ಅಕ್ಕಗಳು ಸೇರ್ಕೊಂಡು ಡ್ಯಾನ್ಸ್ ಮಾಡಾಕತ್ತಿರು. ಪಾಪ ಅವಳು ಡ್ಯಾನ್ಸ್ ಮಾಡಬೇಕಾದ್ರೆ ಅವಳಿಗೆ ಅಳು ಬರಾಕತ್ತಿತ್ತು. ಹಂಗಾಗಿ ಅವಳು ಸುಮ್ಮನೆ ನಿಂತ್ಕೊಂಡಿದ್ಲು. ಬನ್ನಿ ಇವಾಗ ನಾನು ಮತ್ತೆ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಇವಾಗ ಮದುಮಗಳು ಕರ್ಕೊಂಡು ನಾವು ಇವಾಗ ಇದಕ್ಕೆ ಹೋಗ್ತಾರಲ್ರಿ ಗಂಡು ಮನೆಗೆ. ಹಂಗಾಗಿ ಬೆಳಗ್ಗೆನೆ ಮದುಮಗಳು ಕರ್ಕೊಂಡು ನಾವು ಇವಾಗ ಹೊಂಟಿದ್ವಿ. ಅಲ್ಲಿ ಅವ್ರ ಮನೇಲಿದ್ದ ಸ್ವಲ್ಪ ದೂರ ಲಕ್ಷ್ಮೀ ಗುಡಿ ಅಂತ ಐತೆ, ಅಲ್ಲಿ ಬಂದು ಪೂಜೆ ಮಾಡಾಕತ್ತಿದ್ರು ಅವರು. ಪೂಜೆ ಮಾಡ್ಕೊಂಡು ಮತ್ತೆ ಊರ ಕಡೆ ಜರ್ನಿನ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ಊರ ಕಡೆ ಹೋಗೋಣ. ಬೆಳಗ್ಗೆ ಯಾರೂ ಬರಲಿಲ್ಲ ರೀ, ಒಂದು 4 ಜನ ಇದ್ವಿ. ಹಂಗಾಗಿ 4 ಜನನ ಹೋಗಾಕತ್ತಿದ್ವಿ. ಹಂಗೆ ಎಲ್ರಿ ಹಳ್ಳಿ ಒಳಗೆ, ಸಿಟಿ ಒಳಗಾದ್ರೆ ಒಂದಿನ ಮುಂಚೆನೇ ಎಲ್ಲರೂ ಬರ್ತಾರೆ. ಬಟ್ ಹಳ್ಳಿ ಒಳಗೆ ಹಂಗಿಲ್ಲ. ಆಮೇಲೆ ಎಲ್ಲರೂ ಬರ್ತಾರೆ, ಊರು ಜನನ ಕರ್ಕೊಂಡು ಆಮೇಲೆ ಬರ್ತಾರೆ. ಅದಾದಮೇಲೆ ಮತ್ತೆ ತಿರ್ಗಾ ಅವ್ರು ಅಲ್ಲಿ ಬಂದು ಮತ್ತೆ ಇಳೆ ಮಾಡಾಕತ್ತಿದ್ರಿ. ಇಳೆ ಮಾಡ್ಕೊಂಡು ಬಂದು ತಾಳಿ ಪೋಣಿಸಾಕತ್ತಾರ್ರಿ ಅವರು. ತಾಳಿ ಪೋಣಿಸ್ಬೇಕಾದ್ರೆ ಅದು ಒಂದು ಈ ಕಡೆ ಹುಡುಗನ ಕಡೆ ಏನಾರು ಮತ್ತು ಹುಡುಗಿ ಕಡೆ ಎಲ್ಲಾರು ಒಂಥರ ರೇಗಿಸ್ತಾರಲ್ಲ, ಅದು ಒಂಥರ ಕೇಳೋಕ್ಕೇನೋ ಒಂಥರ ಚಂದ ರೀ. ಅದು ಎಲ್ಲರೂ ಇರ್ತಾರಲ್ಲ. ನೋಡ್ರಿ, ತಾಳಿ ಪೋಣಿಸ್ಬೇಕಾದ್ರೆ ಅವಳು ಮೊದಲಿಗೆ ಪೋಣಿಸಿದ್ಲ. ಆಮೇಲೆ ಈ ಕಡೆ ಹುಡುಗ ಜಲ್ದಿ ಪೋಣಿಸ್ಲಿಲ್ಲ. ಎಲ್ಲರೂ ರೇಗ್ಸಾಕತ್ತಿದ್ರು, ನಾಳೆ ನೀನು ಹುಡುಗಿ ಕಡೆ ಎಲ್ಲಾರು ಹೇಳಾಕತ್ತಿದ್ರು, ನೀನು ನಾಳೆ ನನ್ನ ಮಗಳು ಮಾತಾ ಕೇಳಬೇಕು, ನನ್ನ ಮಗಳು ಮೊದಲನೇ ತಾಳಿ ಪೋಣಿಸಲ್ಲ, ಅದಕ್ಕೆ ಮೊದಲಿನ ಇನ್ಮ್ಯಾಕ ನನ್ನ ಮಗಳು ಏನು ಹೇಳ್ತಾಳೆ ಅದನ್ನೆಲ್ಲ ನೀವು ಕೇಳಬೇಕಂತಂದು ಹೇಳಾಕತ್ತಿದ್ರು ನೋಡಿ. ಪಾಪ ಅವರಿಗೆ ಅದು ಅದು ಮುತ್ತೆ ಹೋಗ್ತಲ್ರಿ, ಅದು ಒಂದು ಅವರು ಕೈ ತುಂಬಾ ಶೇಕ್ ಆಗಕತ್ತಿದ್ವು. ಹಂಗಾಗಿ ಗಾಬರಿ ಒಳಗೆ ತಾಳಿನ ಹೋಗಲಿಲ್ಲ ನೋಡ್ರಿ. ಇವಾಗ ತಾಳಿ ಹಾಕಾಕತ್ತಾರ.
ಹೆಣ್ಣಿನ ಜೀವನ ಇಷ್ಟ ಅಲ್ರಿ. 20 ವರ್ಷ ಆಗೋವರೆಗೂ ತಂದೆ ತಾಯಿಂದ್ರ ಜೀವನದಾಗ ಬೆಳಿತೀವಿ. ಆಮೇಲೆ ತಂದೆ ತಾಯಿಯಾಗಿಂದ ಇನ್ನೊಬ್ರ ಮನೆಗೆ ಹೋಗಿ ಜೀವನ ಮಾಡ್ಬೇಕು ನಾವು. ಅವ್ರು ಹೆಂಗೆ ಇರಲಿ ಏನೇ ಇರಲಿ ನಾವು ಇನ್ನೊಬ್ರ ಮನೆಗೆ ಹೋಗಿ ಜೀವನ ಮಾಡಬೇಕು. ಅಲ್ಲಿ ಹೋಗಿಂದನು ಸ್ವತಃ ನಮ್ಮ ಮನೆ ಅಂತ ಯಾರೂ ಹೇಳೋದಿಲ್ಲ. ನೀನು ಇನ್ನೊಬ್ರ ಮನೇಲಿದ್ದ ಬಂದೈಕೆ ಅಂತಂದು ಹೇಳ್ತಾರೆ. ತವ್ರ ಮನೆಗೆ ಬಂದ್ರೆ ತವ್ರ ಮನೆಯವ್ರು ಸಹ ನೀನು ನಿನ್ನ ಗಂಡು ಮನೆಗೆ ನಿನ್ನ ಊರು ಅಲ್ಲೈತೆ ಅಂತ ಹೇಳ್ತಾರೆ. ಬಟ್ ಹೆಣ್ಣಿಗೆ ಶಾಶ್ವತವಾಗಿ ನಮ್ಮದೇ ಅಂತ ಮನೆ ಯಾವತ್ತೂ ಇರೋದಿಲ್ಲ ಅಲ್ರಿ. ಹಂಗಾಗಿ ಅದು ಒಂಥರ ಬೇಜಾರು ಅನ್ನಿಸ್ತೈತಿ. ಮದ್ವೆ ನೋಡಿದಾಗೆಲ್ಲ ಅದೇ ಒಂದು ಬೇಜಾರು, ಯಾಕೆ ಬೇಕಪ್ಪ ಈ ಮದುವೆ ಎಲ್ಲ ಅನ್ನಿಸ್ತೈತಿ. ತಾಳೆ ಎಲ್ಲ ಪೊಣಿಸಿದ ಮೇಲೆ ಮದುಮಕ್ಳು ಮಾಡ್ತಾರಲ್ರಿ, ಹಂಗಾಗಿ ಮದುಮಕ್ಳು ಮಾಡಾಕತ್ತಾರೆ ಇವಾಗ. ಫೋಟೋದೊಂದು ಹುಚ್ಚಲ್ರಿ. ಎಲ್ಲರೂ ಫೋಟೋ ತಗೊಳ್ಳೋದೊಂದು ಹುಚ್ಚು. ಎಲ್ಲರೂ ಫೋಟೋ ತಗೊಳಕತ್ತಿದ್ರು. ಎಷ್ಟು ಮಂದಿ ಅರ್ಶಿನ ಹಚ್ತಾರೆ ಅಷ್ಟು ಮಂದಿ ಫೋಟೋ ತಗೊಳಕತ್ತಿದ್ರು. ಫೋಟೋ ಆದಮೇಲೆ ಇಲ್ಲಿ ಬಂದು ಇವಾಗ ತಾಳಿ ಕಟ್ತಾರಲ್ರಿ, ಅಲ್ಲಿ ಕುತ್ಕೊಂಡಿದ್ರು. ಆಮೇಲೆ ಅದು ಕಾಯಿ, ನಮ್ಮ ಕಡೆ ಎಲ್ಲ ಕಾಯಿ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಇವರು ಕಾಯಿ ಏನು ಇಟ್ಟಿದ್ದಿಲ್ಲ, ಹಂಗೆ ಸುಮ್ಮನೆ ಕೈ ಮೇಲೆ ಕೈ ಹಾಕಿ ಪೂಜೆ ಮಾಡಕತ್ತಿದ್ರು. ಬಟ್ ನಮ್ಮ ಕಡೆ ಏನು ಮಾಡ್ತಾರೆ, ಕಾಯಿ ನಮ್ಮ ಕಡೆ ಅಂತ ಏನಿಲ್ಲ, ನಮ್ಮ ಸಂಪ್ರದಾಯ ಅಂತಂದು ಅನ್ಕೋಬೇಕು. ಅವ್ರ ಸಂಪ್ರದಾಯ ಯಾವ ರೀತಿ ಇರ್ತಾ ಆ ರೀತಿ ಮಾಡಾಕತ್ತಾರ. ಬಟ್ ನಮ್ಮ ಸಂಪ್ರದಾಯದ ಒಳಗೆ ಹೆಂಗೆ ಮಾಡ್ತೀವಿ ಅಂದ್ರೆ, ನಾವು ಇಬ್ಬರು ಕೈ ಒಳಗೂ ಒಂದು ಕಾಯಿ ಕೊಡ್ತೀವಿ. ಅವ್ರ ಕೈ ಮೇಲೆ ಕೆಳಗೆ ಇಟ್ಟು ಅವ್ರ ಕೈ ಒಳಗೆ ಒಂದು ಕಾಯಿ ಕೊಟ್ಟಾದ್ಮೇಲೆ ಆ ಕಾಯಿಗೇನೆ ಪೂಜೆ ಮಾಡ್ತಾರೆ. ಬಟ್ ಇವ್ರ ಸಂಪ್ರದಾಯ ಒಳಗೆ ಯಾವ ಥರ ಮಾಡಿದಾರೆ ಅಂದರೆ, ಅವರು ಕೈ ಮೇಲೆ ಕೈ ಹಾಕಿ ಅಷ್ಟೇ ಸುಮ್ಮನೆ ಪೂಜೆ ಮಾಡಿದರು. ಅದೆಲ್ಲ ಪೂಜೆ ಮುಗಿದ್ಮೇಲೆ ಇವಾಗ ಬಾಸಿಂಗ ಕಟ್ಟಾಕತ್ತಾರ್ರಿ. ಬ್ರಹ್ಮಗಂಟು ಈಗ ಮಲ್ಲ ಸ್ವಾಮಿಗಳು ಬಂದಿದ್ರು, ಒಂದು ಗಂಟು ಹಾಕಿ ಹೋಗ್ಯಾರ ಅಂತಲ್ಲ. ಇದು ಬ್ರಹ್ಮನ ರೂಪದಾಗ ನಮ್ಮನ್ನು ಕಳ್ಸ್ಯಾನ ಸ್ವಾಮಿಗಳು. ಬ್ರಹ್ಮನ ಬಂದು ಗಂಟೆ ಇಲ್ಲ ಸಣ್ಣ ಗುರು ಆ ಸ್ಥಾನ ನಮ್ಮನ್ನು ಕಳ್ಸ್ಯಾನ. ಈ ಹೇಳ್ತಿ ಏನು 3 ಗಂಟೆ ಹಾಕ್ಬೇಕು, ಗಂಟೆ ಹಾಕಿರ್ತಾರೆ. ಇನ್ನಾಗ ಸಸಿಯರೇ ಬೇರೆ ಇದ್ರಿ, ಸಸಿ ಇದ್ರು ಬಂತು ಅಂತ ಅವ್ರು ಬೇರೆ ಇದ್ರಿ. ಇನ್ನೇನೋ ಒಂದಾದ್ರಿ ಗಂಟೆ ಹಾಕಿದ್ರಿ. ಇನ್ನೇನು ಹೋದ್ರೂ ಜೋಡು ಏನ 4 ಮಂದಿ ಹಿರಿಯಕ್ಕೆ ಹೋಗಿ ಗಂಟು ಹಾಕಿದೆ ನಿನಗೆ. ನಂಗೆ ನೋಡ್ಲಿಲ್ಲ ಇವಾಗ ಬಾಸಿಂಗ ಕಟ್ಟಿದಾದ್ಮೇಲೆ ಅವ್ರ ಅಜ್ಜಾರು ಹೇಳಿದ್ರಲ್ರಿ, ಅದು ಬ್ರಹ್ಮಗಂಟು ಅಂತಂದು. ಬ್ರಹ್ಮಗಂಟು ಅಂತ ಯಾಕಂತಾರ ಅಂದ್ರೆ, ಬ್ರಹ್ಮನೇ ಅಲ್ಲಿ ನಮ್ಮ ಮನೆಯಾಗ ಬರ್ದು ಕಳಿಸಿರ್ತಾರಂತೆ ನಾವು ಇಂಥವ್ರ ಮನೆಗೆ ಹೋಗ್ಬೇಕಂತ. ಹಂಗಾಗಿ ಅವ್ರ ಅಜ್ಜರು ಇದು ಬ್ರಹ್ಮಗಂಟು ಅಂದ್ರೆ ದೇವ್ರು ಬಂದು ಬ್ರಹ್ಮಗಂಟು ಇದು ಮಾಡೋಗಲ್ಲ, ನಮ್ಮಂಥ ಪೂಜಾರಿಗಳನ್ನು ಸೃಷ್ಟಿ ಮಾಡಿರ್ತಾರಂತ ಹೇಳಕತ್ತಿದ್ರು ಅವರು. ಇವಾಗ ನೋಡಿ ತಾಳಿ ಕಟ್ಟೋ ಸಮಯ. ಬಟ್ ಅವಳು ಏನು ಹುಡ್ಕಾಕತ್ತಿದ್ಲಂದ್ರೆ, ಅವರು ಅಪ್ಪ ಅಮ್ಮನ ಕರಿ ಅಂತ ಹೇಳಕತ್ತಿದ್ರು. ಹಂಗಾಗಿ ಪಾಪ ಅವಳು ಅಪ್ಪ ಅಮ್ಮನ ಹುಡ್ಕಾಕತ್ತಿದ್ಲು. ಬಟ್ ಅವ್ರು ಹೊರಗಿದ್ರು, ಯಾರೂ ಜಲ್ದಿನ ಬರಲಿಲ್ಲ. ಅಲ್ಲಿ ನಾವು ನಿಂತಿದ್ವಿ, ಹೇಳಕತ್ತಿದ್ಲು ಹೋಗಿ ಕರ್ದು ಹೋಗ್ರಿ ಅಂತಂದು. ಪಾಪ್ರಿ ಸಿಕ್ಕಾಪಟ್ಟೆ ಅವರಪ್ಪ ಅಂತರೂ ಸಿಕ್ಕಾಪಟ್ಟೆ ಎತ್ಬಿಟ್ನಾರಿ. ಪಾಪ ಮಗಳು ಹೋಗ್ತಾಳ ಅನ್ನೋದಕ್ಕಲ್ರಿ. ಹಂಗಾಗಿ ನೈಟು ಬೆಳಗ್ಗೆ ಎಲ್ಲನೂ ಅಳುದೇ ಮಾಡಾಕತ್ತಿದ್ರು ಅವರು. ಹೆಣ್ಮಗಳು ಅಷ್ಟೇ ಅಲ್ರಿ, ಎಷ್ಟು ದಿನ ಇದ್ದರೂ ನಾವು ಇನ್ನೊಬ್ರ ಮನೆಗೆ ಹೋಗ್ಲೇಬೇಕು. ಆದ್ರೆ ತಂದೆಗೆ ಒಂಥರ ಏನೋ ದುಃಖ. ಇಷ್ಟು ದಿನ ಮಗಳಿದ್ಲು, ಈಗ ಇನ್ನೊಬ್ರ ಮನೆಗೆ ಕಳಿಸ್ಬೇಕಂದ್ರೆ ತಾಯಿಗೆ ಅಷ್ಟು ದುಃಖ ಆಗಲ್ಲಂತ್ರಿ. ಹೆಣ್ಮಗಳು ಕಳಿಸ್ಬೇಕಾದ್ರೆ ತಂದೆಗೆ ದುಃಖ ಆಗುತ್ತಂತೆ. ಹಂಗಾಗಿ ಅವರು ಅಪ್ಪಾಜಿ ಹೊರ ಕುತ್ಕೊಂಡು ಅಳಕತ್ತಿದ್ರು. ಹಂಗಾಗಿ ಅವರು ಹೊರಗೇನು ಬರಲಿಲ್ಲ. ಬನ್ನಿ ಇವಾಗ ತಾಳಿ ಕಟ್ತಾರ. ಹೆಣ್ಣು ತಲೆ ದಕ್ಷಿಣದ ತಾಳಿ ಕಟ್ಬೇಕಂತ್ರಿ. ತಾಳಿ ಕಟ್ಟಿಂದ ತಲೆ ದಕ್ಷಿಣದ ನಡಿಬೇಕಂತೆ. ಅದು ಎಂಥ ಶಾಸ್ತ್ರ ಅಂತ ನನಗೂ ಗೊತ್ತಿಲ್ಲ ರೀ. ಅಲ್ಲೇ ಅವ್ರ ಅಜ್ಜರು ಹೇಳಕತ್ತಿದ್ರು. ಆಮೇಲೆ ತಾಳಿ ಕಟ್ಟಬೇಕಾದ್ರೆ ಇನ್ನೊಂದು ಏನೇನೋ ಮಂತ್ರ ಹೇಳ್ತಾರೆ, ಅದನ್ನೊಂದು ಕೇಳಾಕ ಇದ್ದೀರಿ. ಆಮೇಲೆ ಆ ಮಂತ್ರ ಹೇಳ್ಬೇಕಾದ್ರೆ ಅಲ್ಲಿ ಕೆಲವೊಬ್ರು ತಮಾಷೆನೂ ಮಾಡ್ತಿರ್ತಾರೆ. ಅದಕ್ಕೆ ಕೇಳ್ಬೇಕು. ಒಂದು ಮಂತ್ರ ಹೇಳ್ತಾರೆ ರೀ, ಮಕ್ಕಳ ನೀವು ನೋಡ್ಬೇಕಂತ ಗಂಡ ಹೆಂಡತಿ ಜಗಳ ಮಾಡ್ತಾರಂತ್ರಿ. ಅದನ್ನೊಂದು ಎಲ್ಲರೂ ಹೇಳಿ ಅವರಿಬ್ಬರಿಗೆ ರೇಗ್ಸಾಕತ್ತಿದ್ರಿ ನೋಡ್ರಿ. ಹೆಣ್ಣು ಯಾವ ರೀತಿ ತಲೆ ಬಾಗಿಸಿ ತಾಳಿ ಕಟ್ಸ್ಕೋಬೇಕು.
ತಾಳಿ ಕಟ್ಟಿಂದ ಗಂಡ ಹೆಂಡತಿ ಕಷ್ಟನೂ ಸುಖನೂ ಇಬ್ಬರು ಹೊಂದ್ಕೊಂಡು ಹೋಗ್ಬೇಕಂತ್ರಿ. ಹೊಂದ್ಕೊಂಡು ಹೋಗ್ಲಿಕ್ಕಂದ್ರೆ ಜೀವನನ ನಡೆಯೋದಿಲ್ಲ. ಇನ್ನೊಂದು ಗಂಡ ಹೆಂಡತಿ ಯಾವ ರೀತಿ ಇರಬೇಕಂದ್ರೆ ಅವ್ರ ಮಧ್ಯೆ ಯಾವುದೂ ಸೀಕ್ರೆಟ್ ಇರಬಾರ್ದು. ಸೀಕ್ರೆಟ್ ಯಾರು ಹೆಂಡ್ತಿನೂ ಮೇಂಟೈನ್ ಮಾಡಬಾರ್ದು, ಗಂಡನೂ ಮೇಂಟೈನ್ ಮಾಡಬಾರ್ದು. ಹಂಗಾದ್ರೆ ಇಬ್ಬರು ಜೀವನ ಚೆನ್ನಾಗಿರ್ತೈತಿ. ಅದಾದಮೇಲೆ ತಾಳಿ ಎಲ್ಲ ಕಟ್ಟಿದ ಮೇಲೆ ಸ್ಟೇಜಿ ಮೇಲೆ ಬರ್ತಾರಲ್ರಿ. ಎಲ್ಲ ರೆಡಿ ಮಾಡಿ ಸ್ಟೇಜಿ ಮೇಲೆ ಬಂದಿದ್ದು. ಇವಾಗ ಎಲ್ಲರೂ ಅಕ್ಕಿ ಕಾಳು ಹಾಕಿ ಫೋಟೋ ತೆಗೆಸ್ಕೊಳಕ್ಕೆ ಬರಾಕತ್ತಾರ. ನಾವು ಕೂಡ ಫೋಟೋ ತೆಗ್ಸ್ಕೊಂಡು ಬಂದೀವಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ವಿ, ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮುಂದೆ ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನೀವು ನೋಡ್ತೀರಿ. ಬನ್ನಿ, ನಾನು ಇವಾಗ ಮದುವೆ ಮುಗಿಸ್ಕೊಂಡು ರಿಟರ್ನ್ ಸಾಯಂಕಾಲ ತಿರ್ಗಾ ನಾನು ನಮ್ಮೂರಿಗೆ ಬರಾಕತ್ತೀನಿ. ಅಲ್ಲೇ ಇರು ಅಂತ ಹೇಳಿದ್ಲ ಹುಡುಗಿ, ಬಟ್ ನಾನು ಅಲ್ಲಿ ಇರೋಕ್ಕಾಗಲಿಲ್ಲರಿ. ನಿನ್ನೆ ಬೆಳಗ್ಗೆ ಅವಳ ಜೊತೆ ಹೋಗಿದ್ನಲ್ಲ, ಹಂಗಾಗಿ ನಾನು ರಿಟರ್ನ್ ಊರಿಗೆ ಹೋಗ್ಬೇಕಾಗಿತ್ತು. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಾನು ರಿಟರ್ನ್ ಸಾಯಂಕಾಲನೇ ಮತ್ತೆ ತಿರ್ಗಾ ಊರಿಗೆ ಬಂದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ